ದಿನಕ್ಕೆ 3,000 ಒಂದು ತಿಂಗಳಿಗೆ 3,000 ದುಡಿಯೋನು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು. ನಿಮ್ಗೆ 10,000 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ, ನೀವು ಯಾಕೆ ಬರ್ತೀರಾ? ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಏನು ಮಾಡ್ಬೇಕೀಗ? ನಿಮ್ಗೆ ಏನು ಮಾಡಬೇಕು ಅಂದರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆಲಿ? ಬೇರೆ ಪಕ್ಷಗಳು ಪಾರ್ಟಿ ಫಂಡ್ ಅಂತ ಕೊಡ್ತಾವೆ. ಉಪೇಂದ್ರ ಅವರ ಪಕ್ಷದಿಂದ ಏನಾದರೂ ಪಾರ್ಟಿ ಫಂಡ್ ಸಿಗತ್ತಾ ಎಲೆಕ್ಷನ್ ಇಲ್ಲವರಿಗೆ? ಅರ್ಥ ಆಗಲಿಲ್ಲ ನನಗೆ. ಎಲೆಕ್ಷನ್ ಖರ್ಚಿಗೆ? ಯಾವ ಎಲೆಕ್ಷನ್ ಖರ್ಚಿಗೆ? ಈಗ ಯಾರೊಬ್ರು ಶಾಸಕರು ಈಗ ಉಡುಪಿಯಲ್ಲಿ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸ್ತಾನಂತಾರೆ, ಆತನಿಗೆ ಬಿಜೆಪಿಯೋ ಕಾಂಗ್ರೆಸ್ನವರು ಒಂದು ಇಂತಿಷ್ಟು ಅಂತ ಅಮೌಂಟ್ ಕೊಡ್ತಾರೆ ಖರ್ಚಿಗೆ, ಚುನಾವಣಾ ಖರ್ಚಿಗೆ ಅಂತ. ಗೊತ್ತಾ ನಿಮ್ಗೆ ಕನ್ಫರ್ಮ್? ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಹೋಗಿ ಮತ್ತೆ ಅಲ್ಲೇ ಹೋಗಿ ಕೆಲಸ ನಿಂತ್ಕೊಳ್ಳಿ. ಮ್ಯೂಸಿಕ್ ನಿನ್ನೆ ಯಾರೋ ಹೇಳ್ತಾ ಇದ್ರು ಕ್ಯಾಶ್ಲೆಸ್ ಅಂದರೆ ಕಾಸ್ಟ್ಲೆಸ್ ಅಂತ ಹೇಳ್ತಾ ಇದ್ದಾರೆ, ಇದು ವೋಟ್ಲೆಸ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಸಂತೋಷ ಆಗಲಿ, ಅದೇನು ನಾವು ಅದನ್ನು ಬಯಸೇ ಇಲ್ಲ. ನಾವು ದುಡ್ಡಿಲ್ಲದಿದ್ದರೆ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ ಇವತ್ತಿನ ದಿನದಲ್ಲಿ? ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಭಿಕ್ಷೆ ಬೇಡ್ತಿಲ್ಲ. ನಾನು ನನ್ನ ಒಂದು ಕರ್ತವ್ಯ, ನಾನೊಬ್ಬ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನನಗೆ ಸತ್ಯ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೂ ಡೌಟ್ ಇದೆ ಇಲ್ಲಿ ಬರೋದಕ್ಕೆ, ನೀವು ನಾಳೆ ಚೇಂಜ್ ಆಗ್ಬೋದು ಅಂತ ಡೌಟ್ ಇದೆಯಾ? ಖಂಡಿತ ನಿಮಗೆ ಡೌಟ್ ಇದೆ. ಡೌಟ್ ಇರೋರು ಬೇಡ ನನಗೆ. ನಾನು ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ ಇಲ್ಲಿ. ನೀವು ಪ್ರಜೆ ಅಲ್ವಾ? ಪತ್ರಕರ್ತರು ಪ್ರಜೆ ಅಲ್ವಾ? ಪ್ರಜೆಗಳು. ಆದರೆ ನನ್ನ ಒಂದು ಆಯಾಮ ಇದೆ, ನನ್ನ ಚೌಕಟ್ಟಿದೆ, ಆ ನಂತರ ನಾನು ಪ್ರಜೆ. ಆದರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ. ಚಿರಂಜೀವಿ ಅವರು ಹೇಳಿದರು, ಅವರಿಗೆ ಬಹಳ ದೊಡ್ಡ ದೊಡ್ಡ ರ್ಯಾಲಿಗಳೇ ನಡೆಯಿತು. ಆದರೆ 294 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಒಂದು 18 ಗೆಲ್ಲಬಹುದಾಯಿತು, ಗೆದ್ರು ಅವರು. ಕಡೆಗೆ ಹೋಗಿ ಅವರು ಕಾಂಗ್ರೆಸ್ನೊಂದಿಗೆ ಮರ್ಜ್ ಆದರು. ಉಪೇಂದ್ರ ಅವರ ಕತೆ ಕೂಡ ಅಷ್ಟೇ ಆಗ್ಬೋದು. ಅವ್ರಿಗೆ ನನ್ನ ಯಾಕೆ ಕಂಪೇರ್? ನಾನು ಚಿರಂಜೀವಿನ? ನನ್ನ ಹೆಸರು ಉಪೇಂದ್ರ, ನನ್ನ ವೇಷಭೂಷಣೆ ಬೇರೆ ಇದ್ದಾವೆ. ದಯವಿಟ್ಟು ಈ ಸತ್ಯ ಅರ್ಥ ಆಗ್ಬೇಕು ನಿಮಗೆ. ಕಮೆಂಟ್ ಮಾಡೋರು ತುಂಬ ಜನ ಇರ್ತಾರಲ್ಲ ಸರ್, ಇಂಥವ್ರಿಗೆಲ್ಲ ನೀವು ತಲೆ ಕೆಡಿಸ್ಕೊಂಡು ಈ ಕೆಲಸನ ಇಷ್ಟಕ್ಕೆ ಬಿಡ್ತೀರಾ ಅಥವಾ ಇನ್ನು ಮುಂದಿನ ದಿನದಲ್ಲಿ ಕಂಟಿನ್ಯೂ ಮಾಡ್ತೀರಾ? ತಲೆ ಕೆಡಿಸ್ಕೊಂಡಂಗಿದ್ದೀನ ನಾನು? ಇಲ್ಲ, ಕೂದಲೆಲ್ಲ ನೀಟಾಗಿದೆಯಲ್ಲ, ಸ್ವಲ್ಪ ಕೆಡಿಸ್ಕೊಂಡೇನಿಲ್ಲ, ನೀಟಾಗಿ ಬಾಚ್ಕೊಂಡ್ ಬಂದಿದ್ದೀನಿ. ಈಗ ಸಿನಿಮಾದೆಲ್ಲ ಅರ್ಥ ಮಾಡ್ಕೊಳ್ದಿರೋ ಜನ ನಿಮ್ಮ ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಇವಾಗ ನಾನು ನಿಮ್ಮನ್ನ ಕೇಳ್ತೀನಿ, ನಿಮ್ಗೆ ಅರ್ಥ ಆಯ್ತಾ? ನಾನು ಹೇಳಿದ ಅರ್ಥ ಆಯ್ತಾ? ಓಕೆ, ಅರ್ಥ ಆಗಿದೆ. ಅರ್ಥ ಆಯ್ತು ಆಗಿದೆ. ನೀವು ಜನನ ಏನು? ನೀವು? ನಾನು ಜನನೇ. ಮತ್ತೆ ಜನಕ್ಕೆ ಅರ್ಥ ಆಯ್ತು ಬಿಡಿ. ಓಕೆ, ಹೇಗೆ ಸರ್ ಈ ಒಂದು ಲಾಕ್ಡೌನ್ ಅಂತ ಅನೌನ್ಸ್ ಆಯಿತು, ಒಂದು ರೀತಿ ಎಲ್ಲರೂ ಕೂಡ ಹೇಗಪ್ಪ ಮುಂದೆ ನಮ್ಮ ಕತೆ, ಎಸ್ಪೆಷಲಿ ರೈತರಾಗಿರ್ಬೋದು ಅಥವಾ ಸಿನಿ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಒಂದು ರೀತಿ ಯೋಚನೆ ಇದ್ರು. ಸೊ ಆ ಒಂದು ಟೈಮಲ್ಲಿ ಈ ರೀತಿ ಮಾಡಬೇಕು, ನನ್ನ ಕೈಲಾದ ಹೆಲ್ಪ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ಯಾಕೆ? ನನಗೆಲ್ಲ ತುಂಬಾ ಜನಕ್ಕೆ ಅನ್ಸಿದೆ, ತುಂಬಾ ಜನ ಮಾಡ್ತಿದ್ದಾರೆ. ನನ್ನ ಕೂರ್ಸಿ ಕೇಳ್ತಾ ಇದ್ದೀರಾ ಅಷ್ಟೇ.